ನ್ಯೂಸ್. ಮಧ್ಯಪ್ರಾಚ್ಯ ಯುದ್ಧದ ಎಫೆಕ್ಟ್ ದುಬಾರಿಯಾದ ಸೌದೆ ದರ. ಕೋಲಾರದಲ್ಲಿ 2 ಪಟ್ಟು ಸೌದೆಯ ಬೆಲೆ ದುಬಾರಿಯಾಗಿದೆ. ಒಂದೇ ತಿಂಗಳಲ್ಲಿ 2 ಪಟ್ಟು ಜಾಸ್ತಿ ಆಗಿದೆ ಸೌದೆ ರೇಟ್. 1 ಕೆಜಿಗೆ 4 ರಿಂದ 5 ರೂಪಾಯಿ ಇದ್ದ ಸೌದೆ 8 ರೂಪಾಯಿಗೆ ಮಾರಾಟ ಆಗ್ತಾ ಇದೆ. ವಾಣಿಜ್ಯ ಗ್ಯಾಸ್ ಅಭಾವದಿಂದ ಹೋಟೆಲ್ ಉದ್ಯಮ ಸೌದೆಗೆ ಮೊರೆ ಹೋಗಿದೆ. ಹಾಗಾಗಿ ಸೌದೆಗೆ ಬೇಡಿಕೆ ಜಾಸ್ತಿ ಆಗಿದೆ. ಸೌದೆ ಮಾರಾಟ ಮಾಡೋರೇ ಕೇಳ್ತಾ ಇದ್ರು, ಇಲ್ಲಿ ತನಕ ಕೇಳೋರು ಇರಲಿಲ್ಲ. ಸೌದೆಯಲ್ಲಿ ಅಡುಗೆ ಮಾಡೋರು ಕೂಡ ಈಗ ಗ್ಯಾಸ್ಗೆ ಶಿಫ್ಟ್ ಆಗಿದ್ರು. ಆದರೆ ಗ್ಯಾಸ್ ಸಮಸ್ಯೆ ಇರೋದ್ರಿಂದ ಈಗೆಲ್ಲ ಸೌದೆ ಖರೀದಿಗೆ ಬರ್ತಿದ್ದಾರೆ ಅಂತ, ಹಾಗಾಗಿ ರೇಟ್ ಕೂಡ ದುಪ್ಪಟ್ಟಾಗಿದೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಡೀತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಸಮಸ್ಯೆಗಳು ಭಾರತದ ಮೇಲೆ ಆಗ್ತಾ ಇದೆ. ಅದರಲ್ಲೂ ಕೂಡ ಹೋಟೆಲ್ ಮಾಲೀಕರಿಗೆ ಗ್ಯಾಸ್ ಸಿಲಿಂಡರ್ಗಳ ಸಮಸ್ಯೆ ವಿಪರೀತವಾಗಿ ಆಗ್ತಾ ಇದೆ. ಇದಕ್ಕಾಗಿ ಪರ್ಯಾಯ ವ್ಯವಸ್ಥೆಯಾಗಿ ಎಲ್ಲ ಹೋಟೆಲ್ ಮಾಲೀಕರು ಈಗ ಸೌದೆ ಒಲೆಯ ಮೊರೆ ಹೋಗಿರ್ತಕ್ಕಂಥದ್ದು. ಹೀಗಾಗಿ ಸೌದೆ ಒಲೆಗೂ ಸಹ ಈಗ ಇನ್ನಿಲ್ಲದ ಡಿಮ್ಯಾಂಡ್ ಸೃಷ್ಟಿಯಾಗಿದೆ. ನಾನೀಗ ಕೋಲಾರದ ಎಂ ಜಿ ರಸ್ತೆಯ ಹಿಂಭಾಗದಲ್ಲಿರ್ತಕ್ಕಂತಹ ಸೌದೆ ಒಂದು ಫ್ಯಾಕ್ಟ್ರಿಯಲ್ಲಿ ಇದ್ದೇನೆ. ನೀವು ಗಮನಿಸ್ತಾ ಇದ್ದೀರಾ, ಇಲ್ಲಿ ಸುಮಾರು 100 ರಿಂದ 120 ವರ್ಷಗಳಿಂದಲೂ ಸಹ ಇಲ್ಲಿ ಮಿಲ್ಗಳಿಂದ ಅಂದರೆ ಶಾಮಿಲ್ಗಳಿಂದ ಅವರು ಸೌದೆಗಳನ್ನು ತೆಗೆದುಕೊಂಡು ಬಂದು ಬೇರೆ ಬೇರೆ ಸಭೆ ಸಮಾರಂಭಗಳಿಗೆ ಮತ್ತು ಕಾರ್ಯಕ್ರಮಗಳಿಗೆ ಇಲ್ಲಿ ಒಲೆಗಳಿಗೆ ಮತ್ತು ಇನ್ನಿತರ ಕೆಲಸಗಳಿಗೆ ಸೌದೆಗಳನ್ನು ಮಾರಾಟ ಮಾಡ್ತಾಯಿದ್ರು. ಈಗಲೂ ಸಹ ಮಾರಾಟ ಮಾಡ್ತಾ ಇದ್ದಾರೆ. ಆದರೆ ಪ್ರಸ್ತುತ ಈಗ ಇರ್ತಕ್ಕಂತಹ ಭಾರತದ ಸನ್ನಿವೇಶದಲ್ಲಿ ಸೌದೆ ಒಲೆಗೆ ವಿಪರೀತ ಡಿಮ್ಯಾಂಡ್ ಸೃಷ್ಟಿಯಾಗಿದೆ. ಅದರಲ್ಲೂ ಕೂಡ ಕೋಲಾರದಲ್ಲಿರ್ತಕ್ಕಂತಹ ಪ್ರತಿಯೊಂದು ಹೋಟೆಲ್ಗಳಲ್ಲೂ ಕೂಡ ಈಗ ಆಧುನಿಕ ಟೆಕ್ನಾಲಜಿ ಇರತಕ್ಕಂತಹ ಸೌದೆ ಒಲೆಗಳನ್ನು ಅಳವಡಿಕೆ ಮಾಡಿಕೊಂಡಿದ್ದಾರೆ. ಹೀಗಾಗಿ ಅವರಿಗೆ ಬೇಕಾಗಿರ್ತಕ್ಕಂತಹ ಸೌದೆಗೆ ಸಾಕಷ್ಟು ಡಿಮ್ಯಾಂಡ್ ಸೃಷ್ಟಿಯಾಗಿದೆ. ಬೇರೆ ಬೇರೆ ಕಡೆಯಿಂದಲೂ ಕೂಡ ಅವರು ಸೌದೆಗಳನ್ನು ತಂದು ಇಲ್ಲಿ ಹೋಟೆಲ್ ಮಾಲೀಕರಿಗೆ ಮಾರಾಟವನ್ನು ಮಾಡ್ತಾ ಇದ್ದಾರೆ. ಆದರೆ ಇಷ್ಟು ದಿನಗಳ ಕಾಲ ಕೆಜಿಗೆ 4 ರೂಪಾಯಿವರೆಗೂ ಕೂಡ ಮಾರಾಟ ಮಾಡ್ತಾ ಇದ್ರು. ಅಂದರೆ ಏನು ಯುದ್ಧ ನಡೀತಾ ಇದೆ, ಈ ಯುದ್ಧಕ್ಕೂ ಮುನ್ನ 4 ರೂಪಾಯಿ ಕೆಜಿ ಹಂಗೆ ಮಾರಾಟ ಮಾಡ್ತಾ ಇದ್ರು. ಈಗ ಸದ್ಯ 8 ರೂಪಾಯಿವರೆಗೂ ಕೂಡ ಇದು ಮಾರಾಟ ಆಗ್ತಾ ಇರ್ತಕ್ಕಂಥದ್ದು. ಆದರೆ ಇಲ್ಲಿ ಏನು ಈಗ ಇಷ್ಟು ವರ್ಷಗಳ ಕಾಲ ಈ ಸೌದೆ ವ್ಯಾಪಾರ ಏನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಇಷ್ಟು ವರ್ಷಗಳಿಂದಲೂ ಸಹ ಈ ಮಟ್ಟದಲ್ಲಿ ಅವರಿಗೆ ಡಿಮ್ಯಾಂಡ್ ಇಲ್ಲ ಅನ್ನುವಂಥದ್ದು ಸಹ ನಮ್ಮ ಹತ್ರ ಹೇಳ್ತಾ ಇದ್ರು. ಅಷ್ಟರ ಮಟ್ಟಿಗೆ ಈಗ ಸೌದೆಗಳಿಗೂ ಕೂಡ ಡಿಮ್ಯಾಂಡ್ ಬಂದಿದೆ. 8 ರೂಪಾಯಿಗೆ ಮಾರಾಟ ಮಾಡಿದ್ರು ಕೂಡ ಅವರಿಗೆ ಅಷ್ಟೊಂದು ಲಾಭ ಸಿಗ್ತಾ ಇಲ್ಲ ಅನ್ನುವಂಥದ್ದನ್ನು ಅವರು ಸಹ ಹೇಳ್ತಾ ಇದ್ರು. ಯಾಕೆ ಏನು ಅನ್ನುವಂಥದ್ದನ್ನು ಈಗ ಇಲ್ಲಿ ಮಾಲೀಕರೇ ಸಹ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಯಾಕೆ ತಮ್ಗೆ 8 ರೂಪಾಯಿ ಮಾರಿದ್ರು ಲಾಭ ಸಿಗ್ತಾ ಇಲ್ಲ? ಅಲ್ಲಿ ಇದು ಕಸ್ಟಮ್ ಜಾಸ್ತಿ ಇದೆ, ಕೊಯ್ಯೋದು ಕೂಲಿಯವ್ರದ್ದು ಎಲ್ಲ ಜಾಸ್ತಿ ಇದು ಕೊಡ್ಬೇಕಾ. ಮುಂಚೆ ಕೂಲಿಯವ್ರು ಕಮ್ಮಿ ಕೊಡ್ತಾಯಿದ್ರಿ, ಇವಾಗ ಕೂಲಿಯವ್ರಿಗೆ 5 ರೂಪಾಯಿ ಕೊಡ್ಬೇಕಾ, 10 ಕೆಜಿಗೆ 5 ರೂಪಾಯಿ ಕೊಡ್ಬೇಕಾ. ಮುಂಚೆ ಕಮ್ಮಿ ಕೊಟ್ಟರೆ ನಾವು ಕೆಲಸ ಮಾಡ್ತಾಯಿದ್ರು, ಈಗ ಒಂದೊಂದು ಅರ್ಧ ಪೀಸ್ ಮಾಡ್ಬೇಕಾ. ಅವ್ರು ಒಲೆ ಹಾಕ್ಕೊಂಡಿದ್ದಾರೆ, ಚಿಕ್ಕ ಸೌದೆ ಒಲೆ ಯಾವುದು ಹಾಕ್ಕೊಂಡಿದ್ದಾರೆ, ಗ್ಯಾಸ್ ಥರ ಒಲೆ ಮಾಡ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಜಾಸ್ತಿ ನಮಗೆ ಖರ್ಚು ಬರ್ತಾ ಇದೆ. ಇದು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀವಿ? ನಾನು 120 ವರ್ಷದಿಂದ ನಮ್ಮ ತಾತ ಮುತ್ತಾತನಿಂದ ನಾವು ಮಾಡ್ತಾ ಇರೋದು. ಈ ಥರ ಯಾವತ್ತೂ ಆಗಿಲ್ಲ. ಇದೇ ಫಸ್ಟ್ ಆಗಿರೋದು. ಲಾಭ ಏನೋ ಬರ್ತಾ ಅರ್ಧಕ್ಕೆ ಅರ್ಧ ನಮ್ಗೆ ಲಾಸ್ ಆಗ್ತಾ ಇದೆ. ಲಾಸ್ನಲ್ಲಿನ ನಾವು ನಡೆಸ್ತಾ ಇದ್ದೀರಿ. ಯಾಕಂದರೆ ನಾವು ಹಳೆ ವ್ಯಾಪಾರ ಯಾಕೆ ಬಿಡಬೇಕಂತ ನಾವು ನಡೆಸ್ತಾ ಇದ್ದೀರಿ. 100 ರೂಪಾಯಿ ಮರ ಸೌದೆ ತೊಗೊಂಡ್ರೆ 20 ರೂಪಾಯಿ ಖರ್ಚು ಬರ್ತದೆ. ಇದಕ್ಕೆ ಮೊದಲೇ 100 ರೂಪಾಯಿ ತೊಗೊಂಡು 10 ರೂಪಾಯಿ ಮಾಡ್ತಾಯಿದ್ರು. ಈಗ ಡಬಲ್ ಖರ್ಚು ಬರ್ತಾ ಇದೆ. ಕೂಲಿದೆಲ್ಲ ಡಬಲ್ ಬರ್ತದೆ. ಕೊಯ್ಯೋಕೆ ಮೊದಲಕ್ಕೆ 600 ರೂಪಾಯಿಗೆ ಮಾಡ್ತಾಯಿದ್ರು, ಈಗ 800 ರೂಪಾಯಿ ಮಾಡ್ತಾಯಿದ್ರು. 800 ರೂಪಾಯಿ 100 ಕೆಜಿ 800 ರೂಪಾಯಿ ಮಾಡ್ತಾಯಿದ್ವಿ. ಮುಂಚೆ 600 ರೂಪಾಯಿ ಮಾಡ್ತಾಯಿದ್ವಿ. 2,000 ಜಾಸ್ತಿ ಆಗಿ 800 ರೂಪಾಯಿಗೆ ಮಾಡ್ತಾಯಿದ್ವಿ. ಈ ಸಾಮಿಲ್ನಿಂದ ಕೊಯ್ತಾರೆ ದಪ್ಪ ವೇಸ್ಟ್, ಅದು ತೊಗೊಂಡು ಬರ್ತಾಯಿದ್ದೀರಿ. ಸಾಮಿಲ್ ಬೆಂಗಳೂರಿನಿಂದ ಬಂದು ತಗೊಂಡೋಗ್ತಾರೆ ಸರ್. ಬೆಂಗಳೂರು ಸುತ್ತಮುತ್ತ ಅವ್ರ ಹೋಟೆಲ್ ಅವರೆಲ್ಲ ತಗೊಂಡೋಗ್ತಾರೆ, ಇಲ್ಲಿಗೆ ತಗೊಂಡು ಹೋಗ್ತಾರೆ. ಬೆಂಗಳೂರು ಹೋಟೆಲ್ ಅವರೆಲ್ಲ ತಗೊಂಡೋಗ್ತಾರೆ ಬಂದಿಲ್ಲಿ. ಇದಿಷ್ಟು ಏನೋ ಸೌದೆ ಅಂದರೆ ಮಿಲ್ ಇರ್ತಕ್ಕಂತಹ ಮಾಲೀಕರು ಹೇಳ್ತಾ ಇರ್ತಕ್ಕಂಥ ಮಾತು. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ದೀಪಕ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕೋಲಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.